ಇನ್ನು ಯುದ್ಧ ಸನ್ನದ್ಧ ಅಂತ ಹೇಳ್ತಾ ಇರುವಂತಹ ಪಾಕ್ಗೆ ಭಾರತ ಕೌಂಟರ್ ಅನ್ನ ಕೊಟ್ಟಿದೆ. ನಾವು ಕೂಡ ಸರ್ವ ಸನ್ನದ್ಧರಾಗಿದ್ದೇವೆ, ಅದು ತ್ರಿಶಕ್ತಿಯ ಜೊತೆಗೆ ಅಂತ ಹೇಳಿ ಸಂದೇಶವನ್ನ ಕೊಟ್ಟಿದೆ ಭಾರತ. ಪಾಕ್ ಸಚಿವರು ನಾಯಕರ ಮಾತಿಗೆ ಭಾರತ ಉತ್ತರವನ್ನ ಕೊಟ್ಟಿರೋದು ಒಂದು ಫೋಟೋದ ಮೂಲಕ. ಆ ಫೋಟೋದಲ್ಲಿ ಸಮುದ್ರದಲ್ಲಿ ತನ್ನ ತ್ರಿವಳಿ ಶಕ್ತಿ, ತನ್ನ ತ್ರಿಶಕ್ತಿಯನ್ನ ತೋರಿಸಿದೆ ಭಾರತ. ಭಾರತೀಯ ನೌಕಾದಳದ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವಂತಹ ಒಂದು ಫೋಟೋ ಸದ್ಯ ಪಾಕಿಸ್ತಾನಕ್ಕೆ ಕೌಂಟರ್ ಕೊಡೋ ರೀತಿ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಒಂದು ಫೋಟೋನ ಪೋಸ್ಟ್ ಮಾಡಿದೆ ನೌಕಾಸೇನೆ. ಆ ಫೋಟೋ ಕೊಡ್ತಾ ಇರುವಂತಹ ಸಂದೇಶ ಏನೇನು, ಅದನ್ನ ವಿವರಿಸಬಹುದಾ ಅಂತ ಹೇಳಿ. ಹೌದು ವಿದೇಶಿ, ಇವತ್ತು ಭಾರತದ ನೌಕಾಪಡೆಯಿಂದ ಒಂದು ಫೋಟೋವನ್ನು ಟ್ವೀಟ್ ಮಾಡಲಾಗಿದೆ. ಮುಖ್ಯವಾಗಿ INS ಕೋಲ್ಕತ್ತಾದ ಫೋಟೋವನ್ನು ಟ್ವೀಟ್ ಮಾಡಲಾಗಿದೆ. ಸಮುದ್ರದಲ್ಲಿ ಲಂಗರು ಹಾಕಿ ನಿಂತಿರುವಂತಹ INS ವಿಕ್ರಾಂತ್ನ ಫೋಟೋದ ಮೂಲಕ ಭಾರತ ಅನೇಕ ಸಂದೇಶಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಮತ್ತು INS ವಿಕ್ರಾಂತ್ನಲ್ಲೂ ಕೂಡ ಧ್ರುವ ಅಡ್ವಾನ್ಸ್ಡ್ ಹೆಲಿಕಾಪ್ಟರ್ ಇದೆ, ಜೊತೆಗೆ ಸ್ಕಾರ್ಪಿನ್ ಕ್ಲಾಸ್ ಸಬ್ಮರೀನ್ ಕೂಡ ಇದೆ. ಈ ಜೊತೆಗೆ ಬೇರೆ ಬೇರೆ ಅಸ್ತ್ರಗಳು ಕೂಡ ಈ ಒಂದು ಸಬ್ಮರೀನ್ನಲ್ಲಿ ಮತ್ತು ಇದು INS ವಿಕ್ರಾಂತ್ನಲ್ಲಿವೆ. ಈ ಒಂದು ಫೋಟೋದ ಮೂಲಕ ಭಾರತ ಮುಖ್ಯವಾಗಿ ಭೂಮಿ, ಆಕಾಶ ಮತ್ತು ಜಲಪ್ರದೇಶ ಮೂರರಲ್ಲೂ ಕೂಡ ನಾವು ಭಾರತವನ್ನು ರಕ್ಷಣೆ ಮಾಡಲಿಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿದ್ದೇವೆ. ಆ ಎಲ್ಲ ಸಿದ್ಧತೆಯನ್ನು ನಾವು ಕೂಡ ಮಾಡಿಕೊಂಡಿದ್ದೇವೆ. ನಮ್ಮ ಬಳಿ ಕೂಡ ಅತ್ಯಾಧುನಿಕ ಶಸ್ತ್ರಗಳು, ಅಸ್ತ್ರಗಳು ಎಲ್ಲವೂ ಕೂಡ ಇವೆ ಅನ್ನುವ ಸಂದೇಶವನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡಿದೆ. ಭಾರತದ ಬಳಿ ಈಗ ಬೇರೆ ಬೇರೆ ಸಬ್ಮರೀನ್ಗಳು ಕೂಡ ಇವೆ, ಅಣ್ವಸ್ತ್ರ ಕೂಡ ಇದೆ, ಜಲಾಂತರ್ಗಾಮಿ ನೌಕೆಗಳಿವೆ, INS ವಿಕ್ರಮಾದಿತ್ಯ ಕೂಡ ಇದೆ. ಈಗ ಬೇರೆ ಬೇರೆ ನೌಕೆಗಳು, ಜಲಾಂತರ್ಗಾಮಿ ನೌಕೆಗಳು ಮತ್ತು ಅಣ್ವಸ್ತ್ರಗಳ ಮೂಲಕವೇ ನಾವು ಭಾರತವನ್ನು ರಕ್ಷಣೆಯನ್ನು ಮಾಡ್ತೇವೆ. ಜೊತೆಗೆ ವಾಯು ಪ್ರದೇಶದಲ್ಲೂ ಕೂಡ ಭಾರತವನ್ನು ರಕ್ಷಣೆ ಮಾಡಲಿಕ್ಕೆ ಧ್ರುವ ಹೆಲಿಕಾಪ್ಟರ್ ಆಗ್ಬೋದು, ರಾಫೇಲ್ ಫೈಟರ್ ಜೆಟ್ ಆಗ್ಬೋದು ಮತ್ತು ಇದೇ ರೀತಿಯಾಗಿ ಸುಖೋಯ್ ಯುದ್ಧ ವಿಮಾನ, ಜಾಗ್ವಾರು, ಮಿಗ್ ಯುದ್ಧ ವಿಮಾನಗಳೆಲ್ಲವೂ ಕೂಡ ನಮ್ಮ ಬಳಿ ಇವೆ ಅನ್ನೋ ಒಂದು ಸಂದೇಶವನ್ನು ಈ ಫೋಟೋದ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಈಗ ರವಾನೆಯನ್ನು ಮಾಡಿದೆ. ಭೂಪ್ರದೇಶದ ರಕ್ಷಣೆಗೂ ಕೂಡ ಭೂಸೇನೆ ಸಂಪೂರ್ಣವಾಗಿ ಸಜ್ಜಾಗಿದೆ. ಜೊತೆಗೆ ಈಗ ನೌಕಾಪಡೆ ಕೂಡ ಭಾರತದ ಜಲಪ್ರದೇಶವನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಸಜ್ಜಾಗಿದೆ ಅನ್ನೋ ಒಂದು ಸಂದೇಶವನ್ನು ಈ ಫೋಟೋವನ್ನು ಟ್ವೀಟ್ ಮಾಡೋ ಮೂಲಕ ಭಾರತ ಈಗ ಪಾಕಿಸ್ತಾನಕ್ಕೆ ರವಾನಿಸಿದೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.